ನಮಸ್ಕಾರ, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಸಂಡೇ ಅಂತಲೇ ಅಲ್ಲ, ನಾನು ಆಲ್ಮೋಸ್ಟ್ ಎದ್ದೊಳೋದೇ ಇಷ್ಟೊತ್ತಾಗ್ಬಿಡುತ್ತೆ. ಯಾಕಂದರೆ ಈವ್ನಿಂಗ್ ಶಿಫ್ಟ್ ಅಲ್ವಾ, ಸೊ ನಿದ್ದೆ ಮಾಡೋದು ಲೇಟ್ ಆಗುತ್ತೆ, ಎದ್ದೊಳೋದು ಇಷ್ಟೊತ್ತಾಗುತ್ತೆ. ಇವತ್ತು ಸಂಡೇ ಹೇಗಿರುತ್ತೆ, ನಾನು ಏನೇನು ಮಾಡ್ತೀನಿ ಅಂತ ನನ್ನ ವ್ಲಾಗಲ್ಲಿ ನೋಡ್ಬೋದು. ಇದೇನೋ ಪಿಂಪಲ್ ಹೋಗ್ತಾನೇ ಇಲ್ಲ ನನಗಂತೂ. ಆಲ್ಮೋಸ್ಟ್ ಒಂದು 4-5 ಡೇಸ್ ಆಯಿತು. ನಾನು ಟ್ರಿಪ್ ಹೋಗಿದ್ನಲ್ಲ, ಆವಾಗ ನೀರು ಎಫೆಕ್ಟು ಇಲ್ಲ ಏನೋ ಅಲ್ಲಿ ಬೇರೆ ಫೇಸ್ ವಾಶ್ ಯೂಸ್ ಮಾಡಿದ್ದೆ ಅನಿಸುತ್ತೆ, ಅದಕ್ಕೆ ಹೋಗ್ತಾನೆ ಇಲ್ಲ. ಒಂಥರ ಪಿಂಪಲ್ ಏನೋ ತುಂಬ ನನಗೆ ಅಷ್ಟೊಂದು, ನನಗೆ ಯಾವಾಗಾದರೂ ಅಪರೂಪಕ್ಕೆ ಬರುತ್ತೆ. ಏನು ಒಂದು ಪಿಂಪಲ್ ಕತೆನೇ ಮಾಡ್ಬೋದು. ಓಕೆ, ಇಟ್ಸ್ ಓಕೆ, ನೋಡೋಣ ಹೇಗಿರುತ್ತೆ ನನ್ನ ಡೇ ಅಂತ. ಸಂಡೇ ನಾನು ಇವತ್ತು ಸ್ವಲ್ಪ 2-3 ಕಡೆ ಹೋಗೋಣ ಅಂದ್ಕೊಂಡಿದ್ದೀನಿ. ನಾನು ಥಿಯೇಟರ್ಗೆ ಹೋಗ್ತಿದ್ದೀನಿ. ನನ್ನ ಥಿಯೇಟರಲ್ಲಿ ಹೇಗಿರುತ್ತೆ, ನನ್ನ ಥಿಯೇಟರ್ ಫ್ರೆಂಡ್ಸ್ನ ತೋರಿಸ್ತೀನಿ. ಆಮೇಲೆ ನಾವು ನಾಟಕ ಎಲ್ಲ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಿ ತೋರಿಸ್ತೀನಿ. ಜಲ್ದಿ ರೆಡಿಯಾಗಿ ಹೊಡೋಣ. ಚೌ. ಇವತ್ತು ಸಂಡೇ ಆಚೆ ಹೋಗೋಕ್ಕೆ ಫ್ರೆಂಡ್ಸ್ ಜೊತೆ ನಾನೊಂದು ಸಿಂಪಲ್ ಆಗಿ ಒಂದು ಟಾಪ್ ಹಾಕಿದ್ದೀನಿ ಆ್ಯಂಡ್ ಆಲ್ಸೋ ಒಂದು ಬಾಟಮ್. ನಿಮಿಷ ತೋರಿಸ್ತೀನಿ ಟಾಪ್ ಹೇಗಿದೆ. ಜಸ್ಟ್ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಿರೋದಲ್ಲ, ಸೊ ಹಾಗಾಗಿ ಒಂದು ಕ್ಯಾಶುವಲ್ ವೇರ್, ಒಂದು ಟಾಪ್ ಹಾಗೆ ಒಂದು ಪ್ಯಾಂಟ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇನ್ನೂ ರೆಡಿ ಆಗಿಲ್ಲ, ಲಂಚ್ ಮಾಡಿ ರೆಡಿ ಆಗೋಣ ಅಂತ. ಸೊ ಫಸ್ಟ್ ಲಂಚ್ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಸ್ವಲ್ಪ ಬೇಸಿಕ್ ಸ್ಕಿನ್ ಕೇರ್ ಮಾಡ್ತೀನಿ. ಸನ್ಸ್ಕ್ರೀನ್ ಒಂದು ಏನೇನು ಜಾಸ್ತಿ ಹಾಕೋಕೆ ಹೋಗಲ್ಲ. ಸೊ ಲಂಚ್ಗೆ ವೈಟ್ ರೈಸ್, ಪ್ರಾನ್ಸ್ ಗ್ರೇವಿ, ಸಿಲ್ವರ್ ಫಿಶ್, ರಸಮ್ ಇದೆ. ರಸಮ್ ಆಮೇಲೆ ತಿಂತೀನಿ. ಇವಾಗಷ್ಟೇ ಊಟ ಮಾಡ್ಕೊಂಡ್ ಬಂದೆ. ನೋಡಿ ವೆದರ್ ಹೆಂಗಿದೆ ಯಪ್ಪ. 2:30 ಆದ್ರೆ ಒಂದು ಆಗ್ಲೇ 6 ಗಂಟೆ ಇದ್ದಂಗಿದೆ. ಈಗ ಸ್ವಲ್ಪ ನೋಡಿ, ನಾನು ಇವಾಗ ರೆಡಿಯಾಗಿ ಹೊರಗಡೆ ಹೋಗೋಣ ಅಂತ ಅನ್ಕೊಂಡ, ಮಳೆ ಜೋರ್ ಬರ್ತಿದೆ. ಹೊರಗಡೆ ಹೋಗೋಣ ಅಂತ ಅನ್ಕೊಂಡಾಗ ಈ ತರ ಆಗುತ್ತೆ. ಅಕಸ್ಮಾತ್ ಮನೇಲಿ ಸುಮ್ಮನೆ ಕೂತಿದ್ರೆ ಬಿಸಿಲು ಜೋರ್ ಹೊಡಿಯುತ್ತೆ. ನೋಡೋಣ ನಿಲ್ಲುತ್ತೆ ಅಂತ ಅನ್ಕೊಂಡಿದ್ದೀನಿ, ಹೋಪ್ಫುಲ್ಲಿ. ಸೊ ಮಳೆ ಬರಲ್ಲ ಅನ್ಕೊಂಡು ಗಾಡಿ ತೊಗೊಂಡು ಹೊರಟೇ ಬಿಟ್ಟೆ. ಬಟ್ ಮಳೆ ಏನು ಲಕ್ಕಿಲಿ ಮಳೆ ಬಂದಿಲ್ಲ. ಇನ್ನೇನು ಮಾಲ್ಗೆ ಎಂಟ್ರ್ ಬೇಕಾದ್ರೆ ಮಳೆ ಬಂತು, ಬಟ್ ಇಟ್ಸ್ ಓಕೆ. ಆಮೇಲೆ ಇವತ್ತು ವೆಸ್ಟ್ ಸೈಡಲ್ಲಿ ಆಫರ್ ಅನಿಸುತ್ತೆ. ತುಂಬ ಜನ ಇದ್ರು. ವೆಸ್ಟ್ ಸೈಡ್ ಮಾತ್ರ ಅಲ್ಲ, ಇಡೀ ಮಾಲೇ ಜನ ಅನ್ಸ್ಬಿಡುತ್ತೆ ಒಂದೊಂದ್ಸರಿ. ಬಟ್ ಯಾರೆಲ್ಲ ಶಾಪಿಂಗ್ ಮಾಡಬೇಕು ವೆಸ್ಟ್ ಸೈಡ್ಗೆ ಹೋಗಿ ಒಂದ್ಸರಿ ವಿಸಿಟ್ ಮಾಡ್ಕೊಂಬನ್ನಿ. ಈ ಸೆಕ್ಷನ್ ತುಂಬ ಹಾಕೋಕ್ಕಾಗಲ್ಲ, ಟಕ್ ಅಂತ ಕಟ್ ಮಾಡಿಬಿಡ್ತೀನಿ. ನನಗೆ ಇಲ್ಲಿ ಪ್ರಾಡಕ್ಟ್ಸ್ಗಿನ್ನ ಜನನೇ ಜಾಸ್ತಿ ಕಾಣಿಸ್ತಾ ಇದ್ದಾರಪ್ಪ. ಏನು ಜನ ಅಂತೀರಾ, ಬಟ್ ಆಫರ್ ಅಂದರೆ ಜನ ಇರಲೇಬೇಕಲ್ಲ. ಇಷ್ಟು ಇಲ್ಲ ಅಂದರೆ ಹೆಂಗೆ? ನೀವು ದೊಡ್ಡವರಾದ್ರೂ ಚಿಕ್ಕವ್ರ ಥರ ಕಾಣಿಸೋದು ಅನ್ನೋದು ಇದೆ. ಯಾರ ಮಕ್ಕಳು ಅಂತಾನೆ ಗೊತ್ತಾಗಲ್ಲ ಅಲ್ಲಿ. ಅದೇನೋ ಆಫರ್ ಅಂತ ಹಾಕ್ತಾರೆ, ಬಟ್ ಎಲ್ಲನೂ 1999 ಅಂತ ಇರುತ್ತೆ, 1499 ಅಂತಲೇ ಇರುತ್ತೆ. ಇನ್ನೇನು ಆಫರ್ ಅಂತ ನಂಗೆ ಅರ್ಥನೇ ಆಗಲ್ಲ. ಇದೆಲ್ಲ ಮಾರ್ಕೆಟಿಂಗ್ ಸ್ಕಿಲ್ಸ್ ಅಷ್ಟೇ. ಬಟ್ ಇವ್ರು ದುಡ್ಡಲ್ಲಿ ಇಟ್ಟಿದ್ದಾರೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಇಷ್ಟಿಷ್ಟು ಬ್ಯಾಗ್ ಸಮೇತ ತೊಗೊಂಡು ಹೋಗ್ತಿರ್ತಾರೆ ಜನ. ಇಟ್ಸ್ ಓಕೆ. ನಮಗೆ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಲೇಕ್ ಸೈಡ್ ಹೋದ್ರು ಫುಲ್ಲು ಜನ. ನನಗೆ ಏನು ಮಾಡಿದ್ರಿ ನೆನ್ನೆ ಸಂಡೇ ಅಂತ ಕೇಳಿದ್ರೆ ನನಗೆ ಬರೀ ಜನ ನೋಡಿದ್ದೆ ಅಷ್ಟೇ ನೆನಪು, ಇನ್ನೇನು ನೆನಪಿಲ್ಲ. ಸುಸ್ತಾಗ್ಬಿಡುತ್ತೆ ಒಂದೊಂದ್ಸರಿ. ಸೊ ಅಷ್ಟೇ, ನನ್ನ ಫ್ರೆಂಡು ಮನೆಯಿಂದ ಬಿರಿಯಾನಿ ಮಾಡ್ಕೊಂಬಂದಿದ್ಲು, ಸಖತ್ತಾಗಿತ್ತು. ಆಂಬೂರು ಬಿರಿಯಾನಿ ಅಂತೆ, ಬಟ್ ಆಂಬೂರು ಸ್ಟೈಲಲ್ಲಿ ಇರಲಿಲ್ಲ, ಬಟ್ ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಸೊ ನಾವು ಹಾಗೆ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಕೊಂಡು, 1-2 ಫೋಟೋಸ್ ಎಲ್ಲ, ಹುಡುಗಿರು ಆ್ಯಸ್ ಯೂಶ್ವಲ್ ಗೊತ್ತಲ್ಲ, ಫೋಟೋಸ್ ಇಟ್ಕೊಂಡು ಮಾತಾಡಿಕೊಂಡು ಗಾಸಿಪ್ಸ್ ಇದೆಲ್ಲ ಇರುತ್ತೆ, ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಅದಾದಮೇಲೆ ನನ್ನ ಎಡಿಟಿಂಗ್ ಸ್ಕಿಲ್ಸ್ ತೋರಿಸ್ದೆ. ಇವಾಗ ಸ್ವಲ್ಪ ಕ್ಲಿಪ್ಸ್ ಇದೆಲ್ಲ ಹೆಂಗೆ ಎಡಿಟ್ ಮಾಡಿದೆ ಅಂತ ನೋಡಿ. ಕಟಿಂಗ್ ಇಟ್ಕೊಬೇಕು. ಈ ಕ್ಲಿಪ್ಸ್ನೆಲ್ಲ ಹಾಕಿ ಇವಾಗ ಎಡಿಟ್ ಮಾಡಿದ್ದೀನಿ ನೋಡಿ.
ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ. ಹಾಗೆ ಟೈಮ್ ಸ್ಪೆಂಡ್ ಎಲ್ಲ ಮಾಡಿ ನಾ ಹೊರಟಿದ್ದೆ ರಾಮೇಶ್ವರಂ ಕೆಫೆಗೆ. ರಾಮೇಶ್ವರಂ ಅಲ್ಲಿ ನನಗೆ ಕಾಫಿ ಇಷ್ಟ ಆಗುತ್ತೆ ಅಂತ ಹೊರಟೆ, ಬಟ್ ಮುಂಚೆ ಥರ ಟೇಸ್ಟ್ ಇಲ್ಲ, ಬಟ್ ಇಟ್ಸ್ ಓಕೆ. ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಫುಲ್ ಮಳೆ ಬಂದ್ಬಿಡ್ತು, ಥಿಯೇಟ್ರಿಗೆ ಹೋಗೋಕ್ಕಾಗಿಲ್ಲ. ಸೊ ಇಲ್ಲೇ ಫ್ರೆಂಡ್ಸ್ನ ಇಲ್ಲೇ ಮೀಟ್ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ ಫುಲ್ ಈ ಪಿಂಪಲ್ ಅಂತೂ ಯಾಕೋ ಹೋಗಂಗೆ ಕಾಣಿಸ್ತಿಲ್ಲ, ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಇವಾಗ ನಾನು ಗಾಡಿ ಹತ್ರ ಹೋಗ್ತಾ ಇದ್ದೀನಿ. ಗಾಡಿ ತೊಗೊಂಡು ಬೆಲ್ ರೋಡ್ಗೆ ಹೋಗೋಣ. ಬೆಲ್ ರೋಡ್ ಸ್ವಲ್ಪ ಶಾಪಿಂಗ್ ಇದೆ, ಮುಗಿಸ್ಕೊಂಡು ಮನೆಗೆ. ನನ್ನ ಗಾಡಿ ಬಂತು ನೋಡಿ, ಗಾಡಿ. ಮತ್ತೆ ಮತ್ತೆ ದೇಖೋ ನಿನ್ನ ನೋಡೋ ಹಂಬಲ.